ನೀವು ಫಸ್ಟ್ ಇಯರ್ ನ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡುತ್ತಿರುವ ಹುಡುಗಿಯಾಗಿದ್ದರೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ನ 2025-26 ಸಾಲಿನ ಅರ್ಜಿಯ ಸುತ್ತನ್ನು ನೀವು ಚೆಕ್ ಮಾಡಬೇಕು. ಈ ಸ್ಕಾಲರ್ಶಿಪ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನ ನ್ಯಾಯಯುತ, ಸಮಾನ, ಮಾನವೀಯ ಹಾಗೂ ಸುಸ್ಥಿರ ಸಮಾಜವೊಂದರ ನಿರ್ಮಾಣದತ್ತ ಮುನ್ನಡೆಯುವ ದೃಷ್ಟಿಕೋನದ ಭಾಗವಾಗಿದೆ. ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಕಳೆದ ವರ್ಷ 4 ರಾಜ್ಯಗಳಲ್ಲಿ ಪ್ರಾರಂಭವಾಯಿತು. ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ ಕೆಲವು ಜಿಲ್ಲೆಗಳು ಹಾಗೂ ಜಾರ್ಖಂಡ್ ರಾಜ್ಯದ ರಾಂಚಿ ಜಿಲ್ಲೆಯ ಇಟ್ಕಿ ಬ್ಲಾಕ್ನಲ್ಲಿ. ಈ ಸುತ್ತಿನಲ್ಲಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರನ್ನು ಆಯ್ಕೆ ಮಾಡಲಾಯಿತು ಮತ್ತು ಪ್ರತಿಯೊಬ್ಬರಿಗೆ ವರ್ಷದ 30,000 ರೂಪಾಯಿ ವಿದ್ಯಾರ್ಥಿ ವೇತನವೂ ದೊರೆಯಿತು. ಈ ವರ್ಷ ಈ ಸ್ಕಾಲರ್ಶಿಪ್ 18 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಹುಡುಗಿಯರಿಗೆ ಓಪನ್ ಮಾಡಲಾಗಿದೆ. ಅವುಗಳು ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಕರ್ನಾಟಕ, ಮಧ್ಯಪ್ರದೇಶ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪುದುಚೇರಿ, ರಾಜಸ್ಥಾನ್, ಸಿಕ್ಕಿಂ, ತೆಲಂಗಾಣ, ತ್ರಿಪುರಾ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್. ನೀವು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿದ್ದೀರಾ ಎಂಬುದನ್ನು ಚೆಕ್ ಮಾಡುವುದಕ್ಕೆ ಅರ್ಹತೆಯನ್ನು 3 ಭಾಗಗಳಲ್ಲಿ ನೋಡೋಣ. ಮೊದಲನೆಯದು ನಿಮ್ಮ ಶಾಲೆಯ ಬಗ್ಗೆ. ನೀವು 10ನೇ ಮತ್ತು 12ನೇ ತರಗತಿ ಈ ಎರಡನ್ನೂ ಮೇಲೆ ಪಟ್ಟಿ ಮಾಡಲಾದ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪೂರ್ಣಗೊಳಿಸಿರಬೇಕು ಮತ್ತು ನೀವು 10ನೇ ಮತ್ತು 12ನೇ ತರಗತಿಯನ್ನು ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಲ್ಲಿ ನಿಯಮಿತ ವಿದ್ಯಾರ್ಥಿನಿಯಾಗಿ ಪೂರ್ಣಗೊಳಿಸಿರಬೇಕು. ಎರಡನೆಯದು ನಿಮ್ಮ ಪದವಿ ಅಥವಾ ಡಿಪ್ಲೊಮಾಗೆ ಸಂಬಂಧಿಸಿದೆ. ನೀವು ಯಾವುದೇ ಪದವಿ ಅಥವಾ ಡಿಪ್ಲೊಮಾದ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿರಬೇಕು. ಇದು 12ನೇ ತರಗತಿಯ ನಂತರದ ನಿಮ್ಮ ಮೊದಲನೇ ಪದವಿ ಆಗಿರಬೇಕು. ನಿಮ್ಮ ಪದವಿ ಅಥವಾ ಡಿಪ್ಲೊಮಾ 2 ರಿಂದ 5 ವರ್ಷದ ಅವಧಿಯಲ್ಲಿ ಇರಬೇಕು. ಮೂರನೆಯದು ನಿಮ್ಮ ಕಾಲೇಜಿನ ಬಗ್ಗೆ. ನೀವು ಅಭ್ಯಾಸ ಮಾಡುತ್ತಿರುವ ಕಾಲೇಜ್ ಅಥವಾ ಯೂನಿವರ್ಸಿಟಿ ವಿಶ್ವಾಸನೀಯ ಮತ್ತು ನಿಯಮಿತವಾದದ್ದಾಗಿರಬೇಕು. ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಕಾಲೇಜ್ ಗವರ್ಮೆಂಟ್ ಅಥವಾ ಪ್ರೈವೇಟ್ ಆಗಿರಬಹುದು ಮತ್ತು ಅದು ಭಾರತ ದೇಶದಲ್ಲಿ ಎಲ್ಲಾದರೂ ಇರಬಹುದು. ಅರ್ಹತೆಯ ಈ 3 ಭಾಗಗಳಿಗೆ ನಿಮ್ಮ ಉತ್ತರ ಹೌದು ಅಂದ್ರ ಹಾಗಿದ್ರೆ ನೀವು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬಹುದು. ನಮ್ಮ ಅರ್ಹತಾ ನಿಯಮಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಇದನ್ನು ಓದಿ. ನೀವು ತಿಳಿಯಬೇಕಾದ ಕೆಲವು ವಿಷಯಗಳು. ಈ ಸ್ಕಾಲರ್ಶಿಪ್ನಿಂದ ವರ್ಷಕ್ಕೆ 30,000 ರೂಪಾಯಿ ಸಿಗುತ್ತದೆ. ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಪೂರ್ಣಗೊಳ್ಳುವ ಅವಧಿಗೆ ಪ್ರತಿ ವರ್ಷ 30,000 ರೂಪಾಯಿಯ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತೀರಿ. ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಯಾವಾಗ ಅರ್ಜಿ ಹಾಕಬಹುದು? ವಿದ್ಯಾರ್ಥಿ ವೇತನದ ಅರ್ಜಿಗಳು 2 ಸುತ್ತುಗಳಲ್ಲಿ ನಡೆಯುತ್ತದೆ. ಮೊದಲನೇ ಸುತ್ತು 2025 ಸೆಪ್ಟೆಂಬರ್ 10 ರಿಂದ 30ರವರೆಗೆ. ಎರಡನೆಯ ಸುತ್ತು 2026 ಜನವರಿ 10 ರಿಂದ 30ರವರೆಗೆ. ನಾವೆಲ್ಲರೂ ಸೇರಿ ಭಾರತದ ಪ್ರತಿ ಹುಡುಗಿಗೆ ಶಿಕ್ಷಣದ ದಾರಿಯನ್ನು ಇನ್ನಷ್ಟು ಸುಗಮಗೊಳಿಸೋಣ ಮತ್ತು ಪ್ರತಿ ಹುಡುಗಿಯು ಕಾಲೇಜ್ಗೆ ಹೋಗುವಂತೆ ಮಾಡೋಣ.